ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ CM ಶಂಕರ್. ದೇವೇಗೌಡರು ನಿಜಕ್ಕೂ ಮಣ್ಣಿನ ಮಗನ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅನ್ನಂದರೆ, ದೇವೇಗೌಡರು ದೇಶ ಕಂಡ ಅತ್ಯುನ್ನತ ರಾಜಕಾರಣಿ, ವಾಗ್ಮಿ, ರಾಜಕೀಯ ಪಟು ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ದೇವೇಗೌಡರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ದೇವೇಗೌಡರು ಬರೀ ಕುಟುಂಬ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಬರೀ ಅವ್ರು ಯಾರನ್ನೂ ಬೆಳೆಸಲಿಲ್ಲ, ಬರೀ ಅವ್ರ ಕುಟುಂಬ ವರ್ಗದವ್ರನ್ನ ಮಾತ್ರ ಬೆಳೆಸಿದ್ದಾರೆ ಅನ್ನೋ ಗಂಭೀರ ಆರೋಪಗಳಿಗೆ ನಾನಿಲ್ಲಿ ಒಂದು ಸಮಜಾಯಿಷಿ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸುಮಾರು 50 ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮ ಜೀವನವನ್ನು ಸವಿಸಿದ ಏಕೈಕ ವ್ಯಕ್ತಿ ಅಂದರೆ ಅದು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಈಗ ನಮ್ಮ ಏನು 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರ ಆದಿಯಾಗಿ ಇನ್ನೂ ಹಲವಾರು ರಾಜಕೀಯ ಪಟುಗಳು ದೇವೇಗೌಡರ ಗರಡಿಯಲ್ಲಿ ಪಳಗಿದವರು ಅಂದರೆ ಅಕ್ಷರಶಃ ತಪ್ಪಾಗಲಾರದು. ನಾವು ದೇವೇಗೌಡರ ಸಾಧನೆಗಳನ್ನ ದೇಶ ಮಟ್ಟದಲ್ಲಿ ಗಮನಿಸ್ತಾ ಹೋದರೆ, ಅವರು ಪ್ರಧಾನಿಯಾಗಿದ್ದು ಕೇವಲ 8 ತಿಂಗಳಿಗೆ ಮಾತ್ರ. ಆದರೆ ಅವರು ಮಾಡಿದ ಸಾಧನೆಗಳು ಮಾತ್ರ ಇಂದಿಗೂ ಕೂಡ ಅಕ್ಷರಶಃ ನಾವು ನೆನಪು ಮಾಡ್ಕೊಳ್ತಾನೂ ಇದ್ದೀವಿ, ನೆನಪು ಮಾಡಿಕೊಳ್ಳಬೇಕು. ಅಂತಹ ಮಹತ್ವದ ಯೋಜನೆಗಳನ್ನ ದೇವೇಗೌಡರು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋದರೆ, ಏನು ಇತ್ತೀಚೆಗೆ ದೇಶದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಉದ್ಘಾಟನೆಗೊಂಡಂತಹ ಒಂದು ಬ್ರಿಡ್ಜ್ ಇದೆಯಲ್ಲ, ಅಂದರೆ ಮೇಲ್ಸೇತುವೆ, ಅದು ದೇಶದಲ್ಲಿ ಅತಿ ದೊಡ್ಡ ಬ್ರಿಡ್ಜ್. ಅದು ದೇವೇಗೌಡರು ಪ್ರಧಾನಿಯಾಗಿದ್ದಲೇ ಆಗಲೇ ಶಂಕುಸ್ಥಾಪನೆ ನೆರವೇರಿಸಿತು. ಜೊತೆಗೆ ನಮಗೆ ತಟ್ಟಂತಲೇ ನೆನಪು ಬರೋದು, ಹೆದ್ದಾರಿಗಳು ಅಂದರೆ ಪಟ್ಟಂತ ನೆನಪು ಬರೋದು ದಿವಂಗತ ವಾಜಪೇಯಿ ಅವರು ಏನು ಹೆದ್ದಾರಿಗಳನ್ನ ಮಾಡಿದರೋ ಅವರ ಕನಸಿನಂತೆ ಈ ಯೋಜನೆ ಬಂದು ಆಗಲೇ ದೇವೇಗೌಡರು ಏನು ಹೇಳಿದ್ರು ಅಂದರೆ, ಹೆದ್ದಾರಿಗಳು ಅಗಲೀಕರಣ ಆದರೆ ಮಾತ್ರ ದೇಶದ ಪ್ರಗತಿಗೆ ಅನ್ನೋ ಒಂದು ಆಲೋಚನೆಯನ್ನು ಸಹ ಅವರು ದೇವೇಗೌಡರು ಕಂಡಿದ್ದರು. ಇನ್ನು ಏನು ಇತ್ತೀಚೆಗೆ ಇಂಪ್ಲಿಮೆಂಟ್ ಆಗಿದೆಯಲ್ಲ, ಅಂದರೆ ಉದ್ದೇಶ ಈಡೇರಿಯುವಂಥ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂಥ ಮಾಹಿತಿ ಹಕ್ಕು ಇರ್ಬೋದು, ದಿಲ್ಲಿ ಮೆಟ್ರೋ ಇರ್ಬೋದು, ಲೋಕ್ಪಾಲ್ ಮಸೂದೆ, ಮಹಿಳಾ ಮೀಸಲು ಮತ್ತು ಪೆಟ್ರೋಲಿಯಂ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆ ಮಾಡುವ ಮೂಲಕ ದೇಶದಲ್ಲಿ ಹೊಸ ದಿಕ್ಕನ್ನೇ ಬದಲಿಸಿದ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕಾಗುವಂಥ ದೇವೇಗೌಡರಿಗೆ ಸಲ್ಲುತ್ತೆ. ಇನ್ನು ಪಂಜಾಬ್ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಂಥ ರೈತರು ಆಗಿನ ಕಾಲದಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಪಂಜಾಬ್ ರಾಜ್ಯದಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿರುತ್ತದೆ. ಆಗ ರೈತರು ಕೇಂದ್ರ ಸರ್ಕಾರದ ಮೊರೆಯಾಗಿ ಈ ಭತ್ತನ ಖರೀದಿ ಮಾಡಿ ಅಂತ ಹೇಳ್ತಾರೆ. ಆಗ ಎಲ್ಲೋ ಒಂದು ಕಡೆ ದೇವೇಗೌಡರು ಇನ್ನೂ ಕಾಲಾವಕಾಶ ನಾವು ತಗೊಂಡ್ರೆ ರೈತರು ತೀವ್ರ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆ ದಾರಿ ಹಿಡಿಬೇಕಾದಂಥ ಒಂದು ಸನ್ನಿವೇಶ ಎದುರಾಗ್ತದೆ ಅಂತೇಳಿ ಏನು ರೈತರು ಬೆಳೆದಿದ್ದಂಥ ಅಷ್ಟೂ ಭತ್ತವನ್ನು ಒಂದೇ ಹೇಟಿಗೆ ಖರೀದಿ ಮಾಡ್ತಾರೆ. ಅವತ್ತು ಪಂಜಾಬ್ ರಾಜ್ಯದಲ್ಲಿ ದೇವೇಗೌಡರ ಹೆಸರಿನಲ್ಲಿ ಒಂದು ಭತ್ತದ ತಳಿಗೆ ಹೆಸರನ್ನು ಇಡ್ತಾರೆ. ಅದು ಇವತ್ತಿಗೂ ಅಷ್ಟೇ ದೇವೇಗೌಡ ಭತ್ತದ ತಳಿ ಅಂತ ಬಿಂಬಿತಗೊಂಡಿದೆ. ಸ್ನೇಹಿತರೆ, ಇದನ್ನೆಲ್ಲ ಗಮನಿಸ್ತಾ ಹೋದರೆ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರಧಾನಿಯಾಗಿ ಆಯ್ಕೆಯಾದಂಥ ಏಕೈಕ ಕನ್ನಡಿಗ ಅಂದರೆ ದೇವೇಗೌಡರು. ಅವರು ಮಾಡಿದಂಥ ಸಾಧನೆಗಳು ಸಾಕಷ್ಟಿದೆ. ಅದರಲ್ಲಿ ಕೆಲವೊಂದು ಪಟ್ಟಿ ಅಂದರೆ ನಾನು ಸಂಗ್ರಹಿಸಿರುವ ಮಾಹಿತಿ ಪ್ರಕಾರ ಅಂದರೆ ಕಡಿಮೆ ಇದೆ, ದೇವೇಗೌಡರು ಜಾಸ್ತಿ ಮಾಡಿದ್ದಾರೆ. ಆ ಒಂದು ಮಾಹಿತಿನ ನಿಮ್ಮೊಂದಿಗೆ ಈಗ ನಾನು ಹಂಚ್ಕೊಳ್ತಾ ಇದ್ದೀನಿ. ದೇವೇಗೌಡರು ಸ್ವತಂತ್ರವಾಗಿ ಅಖಾಡಕ್ಕಿಳಿದಾಗ ಅಂತಾರಾಜ್ಯ ನೀರಿನ ಸಮಸ್ಯೆ ತಲೆದೋರಿತು, ತೀವ್ರವಾಗಿ ಮುಗಿಲು ಮುಟ್ಟಿತು. ವಿಧಾನಸೌಧದಲ್ಲಿ ಇದರ ಬಗ್ಗೆ ಚರ್ಚೆ ತೀವ್ರವಾಗಿ ಕಾವೇರತೊಡಗಿತು. ಆದರೆ ಕೇಂದ್ರದ ತಟಸ್ಥ ನಿಲುವು, ಜನರ ಆಕ್ರೋಶದ ನಡುವೆ ಪರಿಹಾರ ಕಂಡುಕೊಳ್ಳೋಕ್ಕೆ ಆಗಲೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದೇವೇಗೌಡರು ಸ್ವತಃ ಅಖಾಡಕ್ಕಿಳಿದು ಜನರನ್ನು ಸಂಘಟಿಸಿ ಹೋರಾಟ ಮಾಡ್ತಾರೆ. ಕೋರ್ಟ್ಗೆ ಹೋದ್ರೂ ಅವರಿಗೆ ನ್ಯಾಯ ಸಿಗಲ್ಲ. ಆಗ ದೇವೇಗೌಡರು ಒಂದು ತೀರ್ಮಾನ ತಗೊಳ್ತಾರೆ, ನಾನು ಸಚಿವರಾಗಿದ್ದರೂ ಕೂಡ ನಾನು ನನ್ನ ರೈತರಿಗೆ ಏನೂ ಮಾಡಲಿಕ್ಕಾಗಿಲ್ಲ ಅನ್ನೋ ಒಂದೇ ಒಂದು
ಮಾತಿಂದ ಕೊನೆಗೆ ರಾಜೀನಾಮೆಯನ್ನು ಬಿಸಾಕಿ, ಅಂದರೆ ರಾಜೀನಾಮೆಯನ್ನು ಕೊಟ್ಟು, ತನಗೆ ಈ ಹುದ್ದೆ ಶಾಶ್ವತ ಅಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆಯನ್ನು ಕೊಟ್ಟು ಹೋರಾಟಕ್ಕೆ ಧುಮುಕ್ತಾರೆ. 90ರ ದಶಕದಲ್ಲಿ ರಾಜ್ಯದಲ್ಲಿ ನ್ಯಾಯದ ಭರವಸೆ, ಅಂದರೆ 1964ರಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ನೀರಾವರಿ ಯೋಜನೆ ಕೈಗೊಳ್ಳಬೇಕೆಂಬ ಖಾಸಗಿ ವಿಧೇಯಕ ಮಂಡಿಸಿ ಅಂಗೀಕಾರ ಮಾಡಿದೆ. ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ಎಷ್ಟು ಮುಖ್ಯನೋ ಉತ್ತರ ಕರ್ನಾಟಕದಲ್ಲಿ ಕೃಷ್ಣೆ ಮೇಲ್ದಂಡೆ ಅಷ್ಟೇ ಮುಖ್ಯವಾಗಿತ್ತು. ಆದರೆ ಕೃಷ್ಣಾ ಯೋಜನೆ ಜಾರಿಗೆ ತರಬೇಕಾದ್ರೆ ದುಬಾರಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣವನ್ನು ಅಧಿಕಾರಿಗಳು ಕೊಡ್ತಾರೆ. ಆಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 500 ಕೋಟಿ ರೂಪಾಯಿಗಳನ್ನು ದೇವೇಗೌಡರು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಏನು ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಆ ಮೇಲ್ದಂಡೆ ಯೋಜನೆಗೆ 58 ಗ್ರಾಮಗಳ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ತಾರೆ. ಆ ಒಂದು ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರ್ಯಾಯವಾಗಿ, ಅಂದರೆ ಅವರ ಪುನರ್ವಸತಿ ಕಲ್ಪಿಸ್ಬೇಕಂತೇಳಿ 830 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾರೆ. ಈ ಯೋಜನೆಯಿಂದ ಭೂಮಿನ ಕಳ್ಕೊಂಡ ರೈತರು ತಮ್ಮ ಪುನರ್ವಸತಿಯನ್ನು ಮಾಡ್ಕೊಳ್ತಾರೆ. ಜೊತೆಗೆ 1970ರಲ್ಲಿ ಬಿನ್ನಿ ಮಿಲ್ಸ್ ಸ್ಥಗಿತಗೊಳ್ತದೆ. ಅಂದರೆ ಬೆಂಗಳೂರಲ್ಲಿರೋಂಥ ಬಿನ್ನಿ ಮಿಲ್ಸ್ ಸ್ಥಗಿತಗೊಂಡಾಗ ಕಾರ್ಮಿಕರಿಗೆ ಸಹಾಯಧನ ಬಿಡುಗಡೆ ಮಾಡ್ತಾರೆ. ರೈತರು, ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡಿದಾಗ ಪೊಲೀಸರು ಅವರ ಮೇಲೆ ಲಾಠಿ ಪ್ರಹಾರ ಮಾಡದಂತೆ ತಡೀತಾರೆ. ಅಂದರೆ ತಮ್ಮ ಚಾಣಾಕ್ಷತನದಿಂದ ತಡೀತಾರೆ. ಆಮೇಲೆ ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ವಿದ್ಯುತ್ತೇ ಕಾಣದಂತಹ, ಅಂದರೆ ವಿದ್ಯುತ್ ಕೊರತೆ ಎಲ್ಲಿ ಇರುತ್ತೋ ಅಂಥ ಹಳ್ಳಿಗಳಿಗೆ ಸುಮಾರು 10 ಗಂಟೆಗಳ ಕಾಲ ವಿದ್ಯುತ್ತನ್ನು ಹೆಚ್ಚುವರಿಯಾಗಿ ಕೊಡ್ತಾರೆ. ಗ್ರಾಮೀಣ ಭಾಗದ ವಿದ್ಯಾವಂತ ಯುವಕರು ಸರ್ಕಾರಿ ನೌಕರಿಗೆ ಸೇರಬೇಕಾದಾಗ ಅವರಿಗೆ ಮೀಸಲಾತಿಯನ್ನು ಕೂಡ ದೇವೇಗೌಡರು ನೀಡ್ತಾರೆ. ದೇವೇಗೌಡರು ದೇಶ ಹಾಗೂ ರಾಜ್ಯನಾಳಿದ್ದು ಕೇವಲ 3.5 ವರ್ಷ. ಆದರೆ ಮಾಡಿದ ಸಾಧನೆ ಮಾತ್ರ ಅಂತಿಂಥದ್ದಲ್ಲ. ದೇವೇಗೌಡರ ಕಾಲದಲ್ಲಿ ಜಾರಿಗೆ ಬಂದಂಥ ಹಸಿರು ಕಾರ್ಡ್ ಕ್ರಾಂತಿ, ಅಂದರೆ ಏನು ಹೇಳ್ತಿರಲ್ಲ ಈಗ ಗ್ರೀನ್ ಕಾರ್ಡ್ ಅನ್ನೋದು, ಅದು ಸಾಕಷ್ಟು ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತದೆ. ಇದರಿಂದ ಸುಮಾರು 65 ಲಕ್ಷ ಕುಟುಂಬಗಳಿಗೆ ಈ ಒಂದು ಹಸಿರು ಕಾರ್ಡು ವರದಾನವಾಗಿ ಪರಿಣಮಿಸ್ತದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 30% ಮೀಸಲಾತಿಯನ್ನು ಆಗಲೇ ತಂದಿದ್ದರು. ಬೆಂಗಳೂರಲ್ಲಿರುವಂಥ ಕಂದಾಯ ನಿವೇಶನಗಳನ್ನು ಸಾಮಾನ್ಯ ನಿವೇಶನಗಳನ್ನಾಗಿ ಬಡವರಿಗೆ ಮತ್ತು ನಿವೇಶನ ರಹಿತರಿಗೆ ಹಂಚಿಕೆನ ಮಾಡ್ತಾರೆ. ಇನ್ನು ಭದ್ರಾವತಿ ಸರ್ಕಾರಿ ಕಾರ್ಖಾನೆ ಮುಚ್ಚುವ ಸ್ಥಿತಿಯಲ್ಲಿದ್ದರೂ ಅದನ್ನು ಮುಚ್ಚದೆ 600 ಕೋಟಿ, ಅಂದರೆ 600 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಇಂಡಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಒಪ್ಪಿಸಿದ್ದು ಸರ್ಕಾರದ ಸಾಧನೆ ಆಗಿರ್ತದೆ. ಇನ್ನು ಸರ್ಕಾರದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಸೀಬರ್ಡ್ ನೌಕಾನೆಲೆಗೆ ಹಣ ಕೊಡ್ತಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಆರಂಭಿಸ್ತಾರೆ. ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಸಹ ನೀಡಲು ಕ್ರಮ ಕೈಗೊಳ್ತಾರೆ. ಇನ್ನೂ ಒಂದು ವಿಶೇಷ ಅಂಶ ಏನಪ್ಪ ಅಂದರೆ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸರ ಗೌರವವನ್ನು ಹೆಚ್ಚಿಸಿದ್ದು ಕೂಡ ನಮ್ಮ ದೇವೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲಾರದು. 1996ರ ಜೂನ್ 1ನೇ ತಾರೀಕು ದೇಶದ ಪ್ರಧಾನಿಯಾಗಿ ಅಧಿಕಾರನ ಸ್ವೀಕರಿಸಿದಾಗ ಒಂದು ಮಾತನ್ನು ಹೇಳ್ತಾರೆ. ಅದು ಏನಪ್ಪ ಅಂದರೆ, ನನ್ನ ಅಧಿಕಾರವನ್ನು ನನ್ನ ಮಕ್ಕಳು ಹಾಗೂ ನನ್ನ ಕುಟುಂಬದವರು ದುರುಪಯೋಗ ಪಡಿಸ್ಕೊಬೋದು. ಒಂದು ವೇಳೆ ಪಡಿಸ್ಕೊಳ್ಳೋದಕ್ಕೇನಾದರೂ ಪ್ರಯತ್ನ ಮಾಡಿದರೆ ಆಗ ನೀವು ನನ್ನ ಎಚ್ಚರಿಸಬೇಕು ಅಂತ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಅವರು ನೇರವಾಗಿ ಹೇಳ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂಥ ದೇವೇಗೌಡರು ನಿಜಕ್ಕೂ ಈ ಮಣ್ಣಿನ ಋಣನ ತೀರಿಸಿದ್ದಾರೆ. ಆದರೆ ಇತ್ತೀಚೆಗೆ ಬಂದಂತಹ ಅವರ ಹೆಸರಿಗೆ, ಅಂದರೆ ಏನು ದೇವೇಗೌಡರ ಕುಟುಂಬ ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ, ಅದರಲ್ಲಿ ಕೆಲವೊಂದು ಅಂಶಗಳನ್ನ ನಾನು ತಗೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಪ್ರಕರಣ ಇದೆ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳ, ಅದರಲ್ಲೂ ಕೂಡ ದೇವೇಗೌಡರ ಹೆಸರು ಕೊಂಚ ಮಟ್ಟಿಗೆ ಅಂದರೆ ಪ್ರಚಲಿತದಲ್ಲಿದೆ. ಈ ಹೆಸರು ಜೊತೆಗೆ ರೇವಣ್ಣವರು ಅಂದರೆ ಜೈಲಿಗೆ ಹೋಗಿ ಬರ್ತಾರೆ ಈ ವಿಚಾರದಲ್ಲಿ. ಆಗಲೂ ಕೂಡ ದೇವೇಗೌಡರ ಹೆಸರಿಗೆ ಸ್ವಲ್ಪ ಕಳಂಕ ಬರೋಂಥ ಒಂದು ಸನ್ನಿವೇಶಗಳಿದೆ. ಏನೇ ಆಗಲಿ, ದೇವೇಗೌಡರು ಇಳಿ ವಯಸ್ಸಿನಲ್ಲಿ, ಅಂದರೆ
ತಮ್ಮ 50 ವರ್ಷಗಳ ರಾಜಕೀಯ ಸುದೀರ್ಘ ಜೀವನದಲ್ಲಿ, ಅಂದರೆ ತಮ್ಮ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಏನು ಪಡ್ಕೊಂಬಂದಿದ್ರು ಅದು ಇತ್ತೀಚಿನ ದಿನಗಳಲ್ಲಿ ದೇವೇಗೌಡರ ಕುಟುಂಬಕ್ಕೆ ಕಡಿಮೆ, ಅಂದರೆ ಗೌರವ ಇದೆಯಲ್ಲ ಅದು ಕಡಿಮೆ ಆಗಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಆ ಹೆಸರನ್ನ ಬಳಕೆ ಮಾಡಿಕೊಂಡು ಇವತ್ತು ದೇವೇಗೌಡರು ಕುಟುಂಬ ಹಂಗಾಯಿತು ಹಿಂಗಾಯಿತು ಅಂತ ಹೇಳೋವಂಥ ಜನ ರಾಜ್ಯದಲ್ಲಿ ಇದ್ದಾರೆ. ಸ್ನೇಹಿತರೆ, ಜವಾಹರ್ಲಾಲ್ ನೆಹರು ಅಂದರೆ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರನ ಮಾಡ್ತಾರೆ. ಅದೇ ದೇವೇಗೌಡರು ಕೇವಲ 8 ತಿಂಗಳಲ್ಲಿ ಅಧಿಕಾರ ಮಾಡ್ತಾರೆ. ಅಂದರೆ ಪ್ರಧಾನಿಯಾಗಿ ಅಧಿಕಾರನ ನಡೆಸಿದಾಗ ಒಂದು ವೇಳೆ ಇವ್ರಿಗೇನಾದರೂ 5 ವರ್ಷ ಕೊಟ್ಟಿದ್ದಿದ್ರೆ ದೇವೇಗೌಡರು ದೇಶದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸ್ತಾಯಿದ್ರು. ಅಂದರೆ ಜವಾಹರ್ಲಾಲ್ ನೆಹರು ಅವ್ರಿಗಿಂತ ಒಂದು ಉನ್ನತ ಸ್ಥಾನಕ್ಕೆ ದೇವೇಗೌಡರು ಏರ್ತಾಯಿದ್ರು ಅನ್ನೋ ಮಾತುಗಳಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಜೊತೆಗೆ ಅವರ ಆದಿಯಾಗಿ ಇನ್ನೂ ಒಂದಷ್ಟು ಜನ ರಾಜಕೀಯವಾಗಿ ಪಳಗಿ ಇವತ್ತು ಉನ್ನತ ಉದ್ಯೋಗಗಳನ್ನು ಅಲಂಕರಿಸಿದ್ದಾರೆ. ಇವರಿಗೆಲ್ಲರಿಗೂ ದೇವೇಗೌಡರು ಒಂದು ರಾಜಕೀಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ಏನು ದೇವೇಗೌಡರು ಬರೀ ಒಂದೇ ವರ್ಗ ಒಂದೇ ಜಾತಿಗೆ ಸೀಮಿತರಾಗಿದ್ದಾರೆ ಅನ್ನೋ ಒಂದು ಮಾತು ಅವ್ರಿಗೆ ಅಪವಾದ. ಯಾಕಂದರೆ ಸಾಕಷ್ಟು ಜಾತ್ಯತೀತ ಅಂತ ಹೇಳ್ಕೊಂಡು ಬಂದಂಥವರು ಜಾತ್ಯತೀತವಾಗಿ ತಮ್ಮ ತತ್ವಗಳನ್ನು ಅಳವಡಿಸ್ಕೊಂಡು ಇಂದಿಗೂ ಕೂಡ ಅವರು ಜಾತಿ ರಹಿತವಾಗಿ ಎಲ್ಲರನ್ನು ಬೆಳೆಸ್ತಾ ಒಂದು ರಾಜ್ಯದಲ್ಲಿ ಮಾದರಿ ರಾಜಕಾರಣಕ್ಕೆ ಅಡಿಯಿಟ್ಟವರು ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಈ ಒಂದು ದೇವೇಗೌಡರ ಬಗ್ಗೆ ನಾನು ಕಲೆ ಹಾಕಿದಂಥ ಮಾಹಿತಿ ಅಂದರೆ ಚಿಕ್ಕದಾಗಿರ್ಬೋದು. ಮುಂದಿನ ದಿನಗಳಲ್ಲಿ ಅವರು ಮಾಡಿರೋಂಥ ಸಾಧನೆಗಳ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.